ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಶಾಂತಿಯ ಪ್ರತೀಕ ಎಂದು ಯಾವ ಪಕ್ಷಿಯನ್ನು ಕರೆಯಲಾಗುತ್ತದೆ? ಆಪ್ಷನ್ ಸಿ ಹಂಸ, ಬಿ ಕೋಗಿಲೆ, ಸಿ ಪಾರಿವಾಳ, ಡಿ ನವಿಲು. ಸರಿಯಾದ ಉತ್ತರ ಆಪ್ಷನ್ ಸಿ ಪಾರಿವಾಳ. ಶಾಂತಿಯ ಪ್ರತೀಕ ಎಂದು ಪಾರಿವಾಳವನ್ನು ಕರೆಯಲಾಗುತ್ತದೆ. ಎರಡನೇ ಪ್ರಶ್ನೆ. ಒಣದ್ರಾಕ್ಷಿ ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ? ಆಪ್ಷನ್ ಸಿ ಜ್ವರ, ಬಿ ರಕ್ತಹೀನತೆ, ಸಿ ಹೃದ್ರೋಗ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಒಣ ದ್ರಾಕ್ಷಿಯಲ್ಲಿರುವ ಕ್ರಿಮಿನಾಶಕ ಆಂಟಿ ಆಕ್ಸಿಡೆಂಟ್ ಗುಣಗಳು ಜ್ವರಕ್ಕೆ ಕಾರಣವಾಗುವ ಕ್ರಿಮಿಗಳನ್ನು ಕೊಂದು ಹಲವಾರು ಬ್ಯಾಕ್ಟೀರಿಯಾ ಸೋಂಕಿನಿಂದ ರಕ್ಷಣೆ ಒದಗಿಸುತ್ತದೆ. ಒಣದ್ರಾಕ್ಷಿಯಲ್ಲಿ ಕಬ್ಬಿಣ ಮತ್ತು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಪೋಷಕಾಂಶಗಳು ಹೇರಳವಾಗಿವೆ. ಇವು ಹೊಸ ರಕ್ತ ಕಣಗಳನ್ನು ನಿರ್ಮಿಸಲು ಅಗತ್ಯವಾಗಿದ್ದು, ನಿಯಮಿತವಾದ ಸೇವನೆಯಿಂದ ಶೀಘ್ರವೇ ರಕ್ತಹೀನತೆಯ ತೊಂದರೆ ಇಲ್ಲವಾಗುತ್ತದೆ. ಅಲ್ಲದೆ ರಕ್ತಕ್ಕೆ ಅಗತ್ಯವಾಗಿ ಬೇಕಾಗಿರುವ ತಾಮ್ರದ ಅಂಶವು ಒಣದ್ರಾಕ್ಷಿಯಲ್ಲಿದೆ ಹಾಗೂ ಒಣದ್ರಾಕ್ಷಿ ಸೇವಿಸುವುದರಿಂದ ಹೃದಯ ಸಂಬಂಧಿ ಹಾನಿಯನ್ನು ತಡೆಯಬಹುದು, ಜೊತೆಗೆ ಲಿವರ್ ಸಂಬಂಧಿ ಸಮಸ್ಯೆಗಳಿಂದ ರಕ್ಷಿಸುತ್ತದೆ. ಮೂರನೇ ಪ್ರಶ್ನೆ. ಒಂದೇ ತಿಂಗಳಿನಲ್ಲಿ ಕಣ್ಣಿನ ಸಮಸ್ಯೆ ದೂರವಾಗಿ ಕಣ್ಣು ಸರಿಯಾಗಿ ಕಾಣಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ ಸಿ ಪರಂಗಿ ಹಣ್ಣು, ಬಿ ಕ್ಯಾರೆಟ್, ಸಿ ಹಸುವಿನ ತುಪ್ಪ, ಡಿ ಕಾಳುಮೆಣಸು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ ಕಾಳುಮೆಣಸಿನಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದ್ದು, ಕಣ್ಣಿನಲ್ಲಿ ಕಂಡು ಬರುವ ಕ್ಯಾಟರೇಟ್ ಸಮಸ್ಯೆಗೆ ಕಾಳುಮೆಣಸು ಅತ್ಯುತ್ತಮವಾಗಿದೆ ಮತ್ತು ತುಪ್ಪದಲ್ಲಿ ಕಂಡುಬರುವ ಒಮೆಗಾ ಕಣ್ಣಿನ ಆರೋಗ್ಯಕ್ಕೆ ಉತ್ತಮ ಪರಿಹಾರವಾಗಿದೆ. ನಾಲ್ಕನೇ ಪ್ರಶ್ನೆ. ಬಿಳಿ ಬಂಗಾರ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ ಸಿ ಅನ್ನ, ಬಿ ಹಾಲು, ಸಿ ಮಂಡಕ್ಕಿ, ಡಿ ಹತ್ತಿ. ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತಿ. ಹತ್ತಿಯನ್ನು ಬಿಳಿ ಬಂಗಾರ ಎಂದು ಕರೆಯಲಾಗುತ್ತದೆ. ಐದನೇ ಪ್ರಶ್ನೆ. ರೈಲಿನ ಹಾರ್ನ್ ಶಬ್ದವು ಎಷ್ಟು ದೂರದವರೆಗೂ ಕೇಳಿಸುತ್ತದೆ? ಆಪ್ಷನ್ ಸಿ 2 ಕಿಲೋಮೀಟರ್, ಬಿ 5 ಕಿಲೋಮೀಟರ್, ಸಿ 8 ಕಿಲೋಮೀಟರ್, ಡಿ 6 ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಸಿ 8 ಕಿಲೋಮೀಟರ್. ರೈಲಿನ ಹಾರ್ನ್ ಶಬ್ದವು 8 ಕಿಲೋಮೀಟರ್ ವರೆಗೂ ಕೇಳಿಸುತ್ತದೆ. ಆರನೇ ಪ್ರಶ್ನೆ. ಹಾಲಿಗೆ ಅರಿಶಿನ ಹಾಕಿ ಕುಡಿದರೆ ಏನಾಗುತ್ತದೆ? ಆಪ್ಷನ್ ಸಿ ದೇಹದ ಶಕ್ತಿ ವೃದ್ಧಿ, ಬಿ ಲೈಂಗಿಕ ಆಸಕ್ತಿ, ಸಿ ಒತ್ತಡ ನಿವಾರಣೆ, ಡಿ ಆರೋಗ್ಯಕರ. ಸರಿಯಾದ ಉತ್ತರ ಆಪ್ಷನ್ ಡಿ ಆರೋಗ್ಯಕರ. ಹಾಲಿಗೆ ಅರಿಶಿನ ಹಾಕಿ ಕುಡಿಯುವುದರಿಂದ ನಿದ್ರಾಹೀನತೆಯನ್ನು ಗುಣಪಡಿಸಬಹುದು, ಶೀತ ಕೆಮ್ಮು ಬಾರದ ಹಾಗೆ ತಡೆಯಬಹುದು, ರಕ್ತವನ್ನು ಶುದ್ಧಿ ಮಾಡುತ್ತದೆ ಹಾಗೂ ಕ್ಯಾನ್ಸರ್ ಬಾರದೇ ಇರೋ ಹಾಗೆ ತಡೆಯುತ್ತದೆ. ಏಳನೇ ಪ್ರಶ್ನೆ. ಯಾವ ಗ್ರಹವನ್ನು ಸಂಜೆ ನಕ್ಷತ್ರ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಸಿ ಮಂಗಳ, ಬಿ ಪೃಥ್ವಿ, ಸಿ ಗುರು, ಡಿ ಶನಿ. ಸರಿಯಾದ ಉತ್ತರ ಆಪ್ಷನ್ ಎ ಮಂಗಳ. ಮಂಗಳ ಗ್ರಹವನ್ನು ಸಂಜೆ ನಕ್ಷತ್ರ ಎಂದು ಕರೆಯಲಾಗುತ್ತದೆ. ಎಂಟನೇ ಪ್ರಶ್ನೆ.
ಯಾವ ಹಣ್ಣು ಹಣ್ಣಾಗಲು 2 ವರ್ಷ ತೆಗೆದುಕೊಳ್ಳುತ್ತದೆ? ಆಪ್ಷನ್ ಎ ಸೇಬು, ಬಿ ಹಲಸು, ಸಿ ಪೈನಾಪಲ್, ಡಿ ದಾಳಿಂಬೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪೈನಾಪಲ್. ಪೈನಾಪಲ್ ಹಣ್ಣು ಹಣ್ಣಾಗಲು 2 ವರ್ಷ ತೆಗೆದುಕೊಳ್ಳುತ್ತದೆ. 9ನೇ ಪ್ರಶ್ನೆ. ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯನ್ನು ನಿವಾರಿಸಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ರೈಸ್, ಬಿ ಕಬ್ಬು, ಸಿ ಎಳ್ಳು, ಡಿ ಗೋಧಿ. ಸರಿಯಾದ ಉತ್ತರ ಆಪ್ಷನ್ ಸಿ ಎಳ್ಳು. ಬಿಳಿ ಮತ್ತು ಕಪ್ಪು ಎಳ್ಳು ಕ್ಯಾಲ್ಸಿಯಂನ ಉತ್ತಮ ಮೂಲವಾಗಿದೆ. 10 ಗ್ರಾಂ ಎಳ್ಳು ಬೀಜಗಳಲ್ಲಿ ಸುಮಾರು 140 ಮಿಲಿಗ್ರಾಂ ಕ್ಯಾಲ್ಸಿಯಂ ಇರುತ್ತದೆ. ನೀವು ದಿನಕ್ಕೆ 2 ರಿಂದ 3 ಚಮಚ ಎಳ್ಳನ್ನು ತಿನ್ನಬಹುದು. 10ನೇ ಪ್ರಶ್ನೆ. ಸುಗಂಧ ನಗರ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಕನೌಜ, ಬಿ ಮೀರತ್, ಸಿ ಶಿಮ್ಲಾ, ಡಿ ಮೈಸೂರು. ಸರಿಯಾದ ಉತ್ತರ ಆಪ್ಷನ್ ಎ ಕನೌಜ. ಕನೌಜ ನಗರವನ್ನು ಸುಗಂಧ ನಗರ ಎಂದು ಕರೆಯಲಾಗುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಮಾತಾಡ್ ಮಲ್ಲಿಗೆ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಶೇರ್ ಮಾಡಲು ಮರಿಬೇಡಿ. ಟೇಕ್ ಕೇರ್. ಲವ್ ಯು ಆಲ್.